ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ನಾನು ಇವತ್ತು ನಿಮಗೆ ಸಿಂಪಲ್ ಆದ ಬೀನ್ಸ್ ಹುಳಿ ಮಾಡೋದನ್ನು ಹೇಳ್ಕೊಡ್ತೆ. ಇದು 10 ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ತು. ಎಲ್ಲಾದರೂ ಮಸಾಲೆ ಪದಾರ್ಥವನ್ನು ತಿಂದು ಬೇಜಾರಾದಾಗ ಈ ಬೀನ್ಸ್ ಹುಳಿ ಮಾಡಿಕೊಂಡ್ರೆ ಸಿಂಪಲ್ಲಾಗಿ ಸಖತ್ತಾಗಿರ್ತು. ಒಂದು 250 ಗ್ರಾಮ್ ಅಷ್ಟು ಬೀನ್ಸನ್ನು ಕ್ಲೀನಾಗಿ ತೊಳೆದು ಇದನ್ನು ನಾರಿನ ಅಂಶ ಎಲ್ಲ ಮೊದಲೇ ತೆಗೆದಿಟ್ಕೊಳ್ಳವು. ಈ ಬೀನ್ಸಲ್ಲಿ ನಾರಿನ ಅಂಶ ಜಾಸ್ತಿ ಇಪ್ಪದ್ರಿಂದ ಇದು ಕರಳಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತು. ಅಂದರೆ ಮಲಬದ್ಧತೆ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ತು. ಅದಕ್ಕೋಸ್ಕರ ವಾರದಲ್ಲಿ ಒಂದು 2-3 ಸಾರಿ ಯಾರು ಬೀನ್ಸನ್ನು ಯೂಸ್ ಮಾಡೋ, ಇಲ್ಲ ಅಂದರೆ ಚೌಳಿ ಸೊಂಡ್ಗೆ ಹೇಳ್ತೀವಲ್ಲಿ ಅದನ್ನಾರು ಯೂಸ್ ಮಾಡೋ. ಬೀನ್ಸಿಂದ ಮಾಡುವಂಥ ಪಲ್ಯ ಮತ್ತು ಚೌಳಿಕಾಯಿಯಿಂದ ಮಾಡುವಂಥ ಪಲ್ಯದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಡ್ತೆ, ಒಂದು ಸರ್ತಿ ನೀವು ಚೆಕ್ ಮಾಡಿ. ಈಗ ಈ ಬೀನ್ಸನ್ನು 1 ಇಂಚಪ್ಪಷ್ಟು ಕಟ್ ಮಾಡಿಟ್ಕೊಳ್ಳೋ. ಆಮೇಲೆ ಈ ನಾರನ್ನೆಲ್ಲ ತೆಗೆದು ಬಿಸಾಡಿದ್ರಾತು. ಈ ರೀತಿ ಕಟ್ ಮಾಡಾದಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಿಸ್ಕೊಳ್ಳೋ. ನೋಡಿ, ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕತ್ತಾ ಇದ್ದೆ. ಸ್ವಲ್ಪನೇ ನೀರು ಹಾಕಿ ಮತ್ತು ಬೇಕಾದರೆ ಹಾಯ್ಕೊಂಬ್ಲಕ್ಕಾಗ್ತು. ಕಡೆಗೆ ಇದನ್ನು ಮುಚ್ಚಿ ಬೇಯಿಸೋ. ಈಗ ಅರ್ಧ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಒಂಚೂರು ಕರಿ ಲೀವ್ಸ್ ಅಂದರೆ ಕರಿಬೇವಿನ ಸೊಪ್ಪು ಹಾಕಿ ಮುಚ್ಚಿ ಮತ್ತೆ ಬೇಯಿಸಿ ಪೂರ್ತಿ. ಅಲ್ಲಿ ತನಕ 1 ಕಪ್ ಕಾಯಿ ತುರಿ ತಗೊಂಡು ಅದಕ್ಕೆ ಒಂದು 5-6 ಗೋಡಂಬಿ, ಹಸಿಮೆಣಸಿನ್ಕಾಯಿ, ಒಂಚೂರು ಇಂಗು ಹಾಕೋದು ವಿಡಿಯೋ ಸ್ಕಿಪ್ ಆಗೋಯ್ದು. ಇದಿಷ್ಟು ಹಾಕಿ ನೀರು ಹಾಕಿ 1 ಸ್ಪೂನ್ ಅಕ್ಕಿ ಹಾಕಿ ಅದನ್ನು ಬೀಸ್ಕೊಳ್ಳಿ. ನುಣ್ಣಗೆ ಪೇಸ್ಟ್ ಥರ ಬೀಸ್ಕೊಳ್ಳೋ. ನಾನೀಗ ಬೀಸ್ಕೊಬತ್ತೆ ನೋಡಿ, ಈ ರೀತಿ ಬೀಸ್ಕೊಬಂದೆ. ಈಗ ಇಲ್ಲಿ ತನಕ ಇದು ಬೆಂದು, ಈಗ ಬೀನ್ಸು ಈಗ ಬೆಂದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋ. ಚೂರು ಬೆಲ್ಲನೂ ಹಾಕಿ ರುಚಿ ಆಗ್ತು. ಬೆಲ್ಲ ಬೇಡ ಅಂದರೆ ನೀವು ಸ್ಕಿಪ್ ಮಾಡಲಕ್ಕ. ಬಟ್ ಒಂಚೂರು ಬೆಲ್ಲ ಹಾಕಿದ್ರೇ ಪ್ರತಿಯೊಂದು ಪದಾರ್ಥಕ್ಕೂ ರುಚಿ ಆಗ್ತು. ಒಂದು 2 ನಿಮಿಷ ಮುಚ್ಚಿಡುವ. ಈ ಬೆಲ್ಲ ಮತ್ತು ಉಪ್ಪು ಎಲ್ಲ ಹಿಡ್ಕೊಂಡೀಗ ಈಗ ಬೀಸೋದನ್ನು ಹಾಕಿ ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕುದಿಸೋ. ಈ ಅಕ್ಕಿ ಹಾಕಿದ್ವಲ್ಲಿ ಅದೆಲ್ಲ ಈಗ ಬೆಂದು ತಿಕ್ಕಾಗಿ ಬರೋ. ಹಾಗಾಗಿ ಸ್ವಲ್ಪ ನೀರು ಹಾಕಿ ನೀರು ಹಿಡಿಸ್ತು. ಹಾಗೇಳಿ ಜಾಸ್ತಿನೂ ನೀರು ಹಾಕಲೋಗಡಿ, ತೆಳ್ಳಗಾಗೋಗ್ತು. ನಾನು ಇಲ್ಲಿ ಅಕ್ಕಿನ ಬರೀ 1 ಚಮಚ ಅಷ್ಟೇ ಹಾಕಿದ್ದೆ. ನಾನು ಸ್ವಲ್ಪನೇ ಮಾಡ್ತಿದ್ದೆ. ನೀವು ಜಾಸ್ತಿ ಮಾಡೋಕ್ಕಾರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸಹ ಜಾಸ್ತಿ ಹಾಕೊಳ್ಳಿ. ಈ ಕುದಿ ಬಂದ ನಂತರ 1 ಸೌಟ್ ಮೊಸರು ಹಾಕಿದ್ದೆ. ನಿಂಗೋ ಬೇಕಾದರೆ ಜಾಸ್ತಿ ಮಾಡೋಕ್ಕಾರೆ ಒಂದು 2 ಸೌಟನಷ್ಟು ಮೊಸರು ಹಾಕು ಲಡ್ಡಿಲೆ. ನೋಡಿ, ಇದೆಲ್ಲ ಚೆನ್ನಾಗಿ ಬಂದು ಕುದಿಯೋದೇನು ಬೇಡ. ಮೊಸರು ಹಾಕಿದ್ಮೇಲೆ ಒಂದು ಸ್ವಲ್ಪ ಹಿಂಗೆ ಬಿಸಿ ಆದರೆ ಸಾಕು, ಆಫ್ ಮಾಡಿಬಿಡೋ. ಯಾಕೆಂದರೆ ಮೊಸರು ಹಾಕಿ ಕುದಿಸಿದ್ರೆ ಒಂಥರ ಒಡೆದೋದಂಗೆ ಆಗ್ತು, ಚಲೋ ಆಗ್ತಿಲ್ಲ. ಈಗ ಆಫ್ ಮಾಡಿ ಈಗ ಒಂದು ಒಳ್ಳೆ ಒಗ್ಗರಣೆ ಕೊಡೋ. ಈಗ ಒಗ್ಗರಣೆಗೆ ತೆಂಗಿನೆಣ್ಣೆನೆ ಬಳಸಿ ಸಾಸಿವೆ ಜೀರಿಗೆ ಹಾಕಿ ಒಂದು ಸ್ವಲ್ಪ ಇಂಗು, ಒಳ್ಳೆ ಇಂಗನ್ನು ಹಾಕಿ ಒಣಮೆಣಸಿನ್ಕಾಯಿ, ಬ್ಯಾಡಿಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಯಾವ್ದಾರು ಒಡ್ಡಿಲೆ, ಕರ್ಬೇವಿನ ಸೊಪ್ಪು ಹಿಂಗೆ ಈ ರೀತಿ ಮುರಿದು ಹಾಕಿದ್ರೆ ಆಯ್ತು, ಒಗ್ಗರಣೆ ರೆಡಿ. ಈಗ ಈ ಬೀನ್ಸ್ ಕಾಯಿ ಹುಳಿಗೆ ಈ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಪ್ ಅಂತ ಬೀನ್ಸ್ ಹುಳಿ ರೆಡಿ ಆಗ್ತು. ನೀವು ಮನೇಲೊಮ್ಮೆ ಟ್ರೈ ಮಾಡಿ. ಒಂದು ವೇಳೆ ನನ್ನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆಮೇಲೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ನೋಡಿ, ಒಗ್ಗರಣೆಗೆ ಈ ಬೀನ್ಸ್ ಹುಳಿಗೆ ಹಾಕಿ ಮಿಕ್ಸ್ ಮಾಡಿದ್ದೆ. ನಂತರ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋ. ಒಂದು ವೇಳೆ ನೀವು ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲೇ ಅಂದರೆ ಸ್ಕಿಪ್ ಮಾಡಿ, ಹಾಗೇನೂ ಬಡಿಸ್ಲ. ಈ ಬೀನ್ಸ್ ಹುಳಿ ಜೊತೆಗೆ ಸೈಡಲ್ಲಿ ಒಂದು ಉಪ್ಪಿನಕಾಯಿ, ಆಮೇಲೆ ಹಂದ್ಕೊಂಡು ಈರುಳ್ಳಿ, ಸ್ವಲ್ಪ ಖಾರ ಪಲ್ಯ ಅಥವಾ ರುಚಿಯಾದ ಖಾರವಾಗಿ ಗೊಜ್ಜು ಮಾಡ್ಕೊಂಡು ರೊಡ್ಡಿಲೆ ಭಾರಿ ಬೆಸ್ಟ್ ಆಗ್ತು. ಮನೇಲೊಮ್ಮೆ ಟ್ರೈ ಮಾಡಿ ನನಗೆ ಹೇಳಿ. ಥ್ಯಾಂಕ್ ಯು.